ಇತ್ತೀಚೆಗೆ ಕೋಳಿಗಳ ಡಿಮ್ಯಾಂಡ್ ಹೆಚ್ಚಾಗಿಯೇ ಇದೆ. ಅದರಲ್ಲೂ ಮಾಂಸಪ್ರಿಯರ ಸಂಖ್ಯೆಯೂ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಕೋಳಿ ಫಾರ್ಮಿಂಗ್ ಆರಂಭಿಸಿದ್ರೆ ಒಳ್ಳೆ ಆದಾಯ ಸಿಗಬಹುದು ಅಂತ ನೀವು ಬಿಸ್ನೆಸ್ ಆರಂಭಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ಸರ್ಕಾರದಿಂದ ನಿಮಗೊಂದು ಬಂಪರ್ ಕೊಡುಗೆ ಸಿಗಲಿದೆ. ಏನು ಆ ಕೊಡುಗೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿಯಲ್ಲಿ. ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಇತ್ತೀಚೆಗಂತೂ ಮಾಂಸಪ್ರಿಯರ ಸಂಖ್ಯೆ ಹೇಳುತ್ತಿರೋದು. ಯಾವುದೇ ವಾರ ದಿನವಾಗಿರಲಿ ಮಾಂಸದೂಟ ಕಂಡ್ರೆ ನೀರು ಸುರಿಸುವುದಂತೂ ಗ್ಯಾರಂಟಿ. ಹಾಗೆಯೇ ಅದರಂತೆ ಮಾಂಸದೂಟದ ಹೋಟೆಲ್ಗಳ ಸಂಖ್ಯೆ ಕೂಡ ಹೆಚ್ಚೇ ಇದೆ. ಹೀಗಾಗಿ ಇಷ್ಟರಲ್ಲಿ ನಾವು ಒಂದು ಕೋಳಿ ಫಾರ್ಮ್ ಉದ್ಯಮ ಆರಂಭಿಸಬಹುದಲ್ಲ ಅಂತ ನೀವು ಚಿಂತೆ ಮಾಡೇ ಇರ್ತೀರ. ಹಾಗಾದ್ರೆ ನಿಮಗೊಂದು ಸಿಹಿ ಸುದ್ದಿ. ಕೋಳಿ ಸಾಕಾಣಿಕೆಯನ್ನು ಉತ್ತೇಜಿಸುವುದಕ್ಕೆ ಬಿಹಾರ ಸರ್ಕಾರ ಸಮಗ್ರ ಕೋಳಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 3,000 ಸಾಮರ್ಥ್ಯದ ಬ್ರಾಯ್ಲರ್ ಕೋಳಿ ಫಾರ್ಮ್ಗೆ ಸಹಾಯಧನ ನೀಡುತ್ತಾ ಇದೆ. ಫಲಾನುಭವಿಗಳ ಆತಿಥ್ಯ ಮತ್ತು ತರಬೇತಿಗೆ ಆದ್ಯತೆ ನೀಡಿ ಮೊದಲಿಗೆ ಬಂದವರಿಗೆ ಮೊದಲು ಆದ್ಯತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ತರಬೇತಿಗೆ ಸಂಬಂಧಪಟ್ಟಂತೆ ಮಾನ್ಯತೆ ಪಡೆದ ಸರ್ಕಾರಿ ಸಂಸ್ಥೆಗಳಿಂದ ಕೋಳಿ ಸಾಕಾಣಿಕೆ ತರಬೇತಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಮಾತ್ರ ಮಾನ್ಯವಾಗಿರುತ್ತವೆ. ಕೋಳಿ ಸಾಕಾಣಿಕೆಗೆ ಎಷ್ಟು ಅನುದಾನ ಸಿಗಲಿದೆ? ಸಮಗ್ರ ಕೋಳಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬ್ರಾಯ್ಲರ್, ಲೇಯರ್ ಕೋಳಿ ಸಾಕಾಣಿಕೆಯನ್ನು ಉತ್ತೇಜಿಸುವುದಕ್ಕೆ ಅನುದಾನದ ಯೋಜನೆಯಡಿಯಲ್ಲಿ 3,000 ಸಾಮರ್ಥ್ಯದ ಬ್ರಾಯ್ಲರ್ ಕೋಳಿ ಸಾಕಣೆ ಮತ್ತು ಪೂರ್ವ ಜಾಹೀರಾತಿನ ಲೇಯರ್ ಫಾರ್ಮ್ ಯೋಜನೆಯಲ್ಲಿ ಖಾಲಿ ಉಳಿದಿದೆ. 10,000 ಫೀಡ್ ಮಿಲ್ ಸೇರಿದಂತೆ 5,000 ಲೇಯರ್ ಕೋಳಿ ಸಾಕಣೆ ಸಾಮರ್ಥ್ಯಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ 50% ಹಾಗೂ ಸಾಮಾನ್ಯ ಜಾತಿಯ ಫಲಾನುಭವಿಗಳಿಗೆ 30% ಅನುದಾನ ನೀಡಲಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ಗೆ ಅಗತ್ಯವಿರುವ ದಾಖಲೆಗಳು. ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜಾಹೀರಾತನ್ನು ಪ್ರಕಟಿಸಿದ ನಂತರ ಆನ್ಲೈನ್ ಲಿಂಕ್ ತೆರೆದ 21 ದಿನಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿಯೊಂದಿಗೆ ನವೀಕರಿಸಿದ ಬಾಡಿಗೆ ರಶೀದಿ, ಎಲ್ಪಿಸಿ, ಗುತ್ತಿಗೆ ಒಪ್ಪಂದ, ಸೈಟ್ ಮ್ಯಾಪ್, ಪಾಸ್ಬುಕ್, ಎಫ್ಡಿ, ಸರ್ಕಾರಿ ಸಂಸ್ಥೆಗಳಿಂದ ಕೋಳಿ ತರಬೇತಿ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಇತರ ದಾಖಲೆಗಳೊಂದಿಗೆ ಭಾವಚಿತ್ರ, ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್, ನಿವಾಸ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ. ಕೋಳಿ ಸಾಕಾಣಿಕೆಗೆ ಸಬ್ಸಿಡಿ ಪಡೆಯಲು ಎಲ್ಲಿ ಅಪ್ಲೈ ಮಾಡಬೇಕು? ಸಮಗ್ರ ಕೋಳಿ ಅಭಿವೃದ್ಧಿ ಯೋಜನೆಯಡಿ ಬಿಹಾರ ಸರ್ಕಾರ ಪಶು ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಲೇಯರ್ ಕೋಳಿ ಸಾಕಾಣಿಕೆಗೆ ರೈತರಿಗೆ ಅನುದಾನ ನೀಡಬೇಕು. ಇದನ್ನು ಸಾಧಿಸಲು ಇಲಾಖೆ ನೀಡಿದ ಗುರಿಗೆ ವಿರುದ್ಧವಾಗಿ ಪಶು ಸಂಗೋಪನಾ ಇಲಾಖೆ ವೆಬ್ಸೈಟ್ನಲ್ಲಿ ರಾಜ್ಯದ ಎಲ್ಲಾ ವರ್ಗಗಳ ಆಸಕ್ತ ರೈತರಿಂದ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.